ನಂಗೆ ಸಖತ್ ಇಷ್ಟ ಆಯಿತು, ಚೆನ್ನಾಗಿದೆ. ಹೇಗೆ ಹೋಗ್ತಾ ಉಂಟು, ಭಾರಿ ಡೇಂಜರ್ ಇದು. ಮೊನ್ನೆ ಅಂತ ಉಂಟು, ಇಲ್ಲೇ ಹೋಗ್ತಾ ಇಲ್ಲ. ಇದೊಂದು ಹಾವು ಮೊನ್ನೆಯಿಂದ ಉಂಟು. ಮೊನ್ನೆ ಸ್ವಲ್ಪ ಚಿಕ್ಕದಿತ್ತು, ಈಗ ಇಲ್ಲಿ ಕಪ್ಪೆ ಅದೆಲ್ಲ ತಿಂದು ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದೆ. ಎಷ್ಟು ಅಂದ್ರೆ ಮತ್ತೆ ಬೆಳಿಗ್ಗೆ ಹಗಲಲ್ಲಿ ಕಾಣುದಿಲ್ಲ, ಅದು ರಾತ್ರಿ ಮಾತ್ರ. ಅಂದ್ರೆ ರಾತ್ರಿ ಅಂದ್ರೆ ಸಂಜೆ ಮೇಲೆ ಕಾಣ್ತದೆ. ಇದೇ ತರ ನೀರಲ್ಲಿ ನೀಂದುದು ಅದು, ಅಂದ್ರೆ ನೀರಲ್ಲೆಲ್ಲ ತೇಲುದು, ಮತ್ತೆ ನೀರಲ್ಲಿ ಕಪ್ಪೆ ಅದೆಲ್ಲ ಇರ್ತದೆ ಪ್ರಾಣಿ, ಅದನ್ನೆಲ್ಲ ತಿನ್ನುದು. ಸೊ ಹಾಗೆ ಇರ್ಲಿ. ಸೊ ಈಗ ನಾವು ಹೊರಟಿದ್ದು ಕಾಪು ಅಲ್ಲಿ ಹಲಸು ಮತ್ತೆ ಮಾವು ಮೇಳ ಉಂಟು, ಹಾಗೆ ಅಲ್ಲಿಗೆ ಹೊರಟದ್ದು. ಸೊ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಅಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಹೇಗೆ ಬರ್ತಾ ಇದೆ ವಿಡಿಯೋ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅದನ್ನು ತಿಳಿಸಿ. ಬನ್ನಿ. ಸೊ ಈಗ ಹೋಗುವ ಅಲ್ಲಿಗೆ. ಹಲಸು ಮತ್ತು ಮಾವು ಮೇಳ ಕಾಪುಲ್ಲಿ ನಡೀತಾ ಉಂಟು. ಸೊ ಇದಾಗಿ 1 ವೀಕ್ ಆಯಿತು, ನಾನು ಇವತ್ತು ಪೋಸ್ಟ್ ಮಾಡ್ತಾ ಇರೋದು. ಸೊ ನಾವೇನೆಲ್ಲ ತಗೊಂಡ್ವಿ ಆ್ಯಂಡ್ ಏನೆಲ್ಲ ಇತ್ತು ಹಲಸು ಮೇಳದಲ್ಲಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಹೈವೇ ಅಲ್ಲೇ ಲೆಫ್ಟ್ ಸೈಡಿಗಿದೆ. ಮಳೆ ಸ್ವಲ್ಪ ಬಿಟ್ಟಿದಲ್ಲ, ಹಾಗೆ ಸ್ವಲ್ಪ ಹೋಗ್ಬೋದು. ಮಳೆ ಇದ್ರೆ ಮಾತ್ರ ಕಷ್ಟ ಆಗ್ತಿತ್ತು. ನಾವೀಗ ಮಳೆ ಕಮ್ಮಿ ಆದ್ಮೇಲೆ ಬಂದದ್ದು. ಈಗ ಬಂದು ನಾವು ರೀಚ್ ಆದ್ವಿ. ಗುಜ್ಜದಲ್ಲ ಬೊಕ್ಕ ಕುಕ್ಕುದ ಚಿತ್ರ ಆಯ್ತಾ. ನಾವು ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಅಲ್ಲೇ ಇದ್ದಿದ್ದು ಹಲಸಿನ ಹಣ್ಣುಗಳು. ಒಳ್ಳೆ ಸ್ಮೆಲ್ ಬರ್ತಾ ಇತ್ತು, ತುಂಬಾ ಹಲಸಿನ ಹಣ್ಣುಗಳಿತ್ತು ಬಗೆ ಬಗೆದು. ಸೊ ಅದನ್ನು ಬಿಡಿಸಿ ಕೂಡ ಕೊಡ್ತಾ ಇದ್ರು, ಬಟ್ ನಾವು ತಗೊಳ್ಳಿಲ್ಲ, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಹಲಸಿನ ಮರಗಳಿರೋದ್ರಿಂದ. ಸೊ ಎಲ್ಲ ತರ ಹಣ್ಣನ್ನ ನಾವು ಕೂಡ ಟೇಸ್ಟ್ ಮಾಡಿದ್ದೇವೆ, ಹಾಗೆ ನಾವು ತಗೊಳ್ಳಿಲ್ಲ. ಬಟ್ ಈ ಸತಿ ನೇರಳೆ ಹಣ್ಣು ತುಂಬಾ ಆಗಿದೆ, ಹಾಗೆ ನಾವು ನೇರಳೆ ಹಣ್ಣನ್ನು ಫಸ್ಟಿಗೆ ನೋಡಿದ್ವಿ, ಇದನ್ನು ತಗೊಳ್ಳುವ ಅಂತ ಬಂದ್ವಿ ಇಲ್ಲಿ. ರೇಟ್ 100-150 ಅರ್ಧ ಕೆಜಿಗೆ. ಏನಾಗಿಲ್ಲ, ಇದಾಗಿಲ್ಲ ನೋಡಿ, ಏನಾಗಿಲ್ಲ. ಅದು ಇದಾಗಿರುತ್ತೆ ಕೀಳ್ಬೇಕಂದ್ರೆ ಕೆಜಿ ನೀವು ತಂದುಬಿಟ್ಟಲ್ಲ ತಿನ್ನೋದು. ನಿನ್ನೆ ನಾಳೆ ಆಯ್ತು ಕಾ ಆಮೇಲೆ ನೇರಳೆ ಹಣ್ಣು ಎಷ್ಟು ಸಿಕ್ಕಿದೆ, ಅದೇ ತರ ಮಾವಿನ ಹಣ್ಣು ಕೂಡ ಈ ಸತಿ ತುಂಬಾನೇ ಸಿಕ್ಕಿದೆ. ಎಷ್ಟು ಮಾವಿನ ಹಣ್ಣು ತಿಂದಿದ್ದೀನಿ, ಬಟ್ ಸ್ಟಿಲ್ ಮಾವಿನ ಹಣ್ಣು ಈಗಲೂ ತಿನ್ನೋಣ ಅಂತಾನೆ ಅನ್ನಿಸ್ತತೆ. ಬಟ್ ಅಷ್ಟು ಇಷ್ಟ ನನಗೆ ಮಾವಿನ ಹಣ್ಣು. ಸೊ ಅದರಲ್ಲೂ ಎಷ್ಟು ವೆರೈಟೀಸ್ ಇತ್ತು ಮಾವಿನ ಹಣ್ಣು ಅಂದರೆ, ಎಲ್ಲಾ ಥರದ ಮಾವಿನ ಹಣ್ಣು ಇತ್ತು. ಸೊ ಹಾಗಾಗಿ ಯಾವ ತಗೊಳ್ಳೋದು ಅಂತ ಅಂದರೆ ಯಾವಾಗಲೂ ಟೇಸ್ಟ್ ಮಾಡದೇ ಇರುವಂಥದ್ದು ಯಾವ್ದಾದ್ರು ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ಅದು ಮತ್ತೆ ಟೇಸ್ಟಿಗೆ ಕೂಡ ಕೊಟ್ರಲ್ವಾ ಅಲ್ಲಿ ಹಣ್ಣು, ಅದು ಕೂಡ ಎಷ್ಟು ಸ್ವೀಟ್ ಆಗಿತ್ತು ಗೊತ್ತಾ. ಸೊ ಹಾಗಾಗಿ ತಗೊಳ್ಳುವ ಅಂತ 1-2-3 ವೆರೈಟಿಲಿ ನೋಡಿ, ಜಾಸ್ತಿ ತಗೊಳ್ಳಿಲ್ಲ, ಒಂದು 1 kg ಅಷ್ಟು ತಗೊಂಡ್ವಿ. ಒಂದು 2 ಹಣ್ಣು ಮಿಕ್ಸ್ ಮಾಡಿ ತಗೊಂಡ್ವಿ. ಬಟ್ಟೆ ಮಳಿಗೆ ಅಂತೆ ಅಲ್ಲಿ ಫ್ರೂಟ್ಸ್ ತಗೊಂಡ್ವಿ, ಮ್ಯಾಂಗೋ. ಈಗ ಮೇಲೆ ಎಂತ ಉಂಟು ನೋಡುವ, ಇಲ್ಲೊಂದಷ್ಟು ಸಾರೀಸ್, ಡ್ರೆಸ್ ಎಲ್ಲ ಇದೆ. ಒಳ್ಳೆದುಂಟಲ್ಲ, 1100 ಅಂತ. ಸ್ವಲ್ಪ ಡೀಪ್ ಅನ್ನಿಸ್ತದಲ್ಲ, ನಂಗೆ ಸಖತ್ ಇಷ್ಟ ಆಯಿತು, ಚೆನ್ನಾಗಿದೆ. ಬಟ್ ಸ್ವಲ್ಪ ಡೀಪ್ ಅನ್ನಿಸ್ತಿದೆ, ಚೆನ್ನಾಗಿದೆ. ಬಟ್ ಕೆಳಗಡೆ ಎಷ್ಟಿದೆ ಅಂತ ಶಾಪಿಂಗ್, ಸ್ವಲ್ಪ ಬ್ಯಾಕ್ ಶಾಪ್. ಉಪ್ಪಿನಕಾಯಿ, ಪಟಕಾಯಿ ರುಚಿ. ರಸಂ ಪೌಡರ್
ಸಾಂಬಾರ್ ಪೌಡರ್ ಯಾವುದೇ ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಏನಿಲ್ಲ. ಒಂದಿಲ್ಲ ಎಲ್ಲ 2 kg ಮಾಡ್ಬೋದು. ಬೇಡ ಅದ್ರದ್ದು ನೋಡುವ ಒಮ್ಮೆ ಫ್ಲೇವರ್ ಇದು ಹೇಗುಂಟು ಫ್ಲೇವರ್ ಇದು ಇದ್ರದ್ದು ಉಂಟಾ? ಇದು ಬೆಸ್ಟ್ ಆಗ್ತದೆ. ಇವತ್ತು ಬೆಳಗ್ಗೆ ಒಬ್ಬರು ತಗೊಂಡು ಹೋಗಿ ವಾಪಸ್ ತಗೊಂಡು ಹೋಗಿದ್ದಾರೆ ಮಾಡಿ ತಂದಿದ್ದಾರೆ. ಇಲ್ಲಿ ಜಾಸ್ತಿ ಯಾವುದು ಒಳ್ಳೇದುಂಟು ಅಂತ ಹೇಳಿ ಒಳ್ಳೇದುಂಟು ಇದು ಬೆಸ್ಟ್. ನೀವೆಲ್ಲಿ? ಉಡುಪಿ ಅವರವರ ಹಾಸ್ಟೆಲ್ ಆದ್ರೆ ಒಳ್ಳೇದೇ ಆಗ್ತದಲ್ಲ. ಇಲ್ಲಿ ನಮ್ಮ ಊರಿನವರದ್ದೇ ಅಂದ್ರೆ ಉಡುಪಿಯವರದ್ದೇ ಕೋಸ್ಟಲ್ದು ರಸಂ ಹುಡಿ ಮತ್ತೆ ಸಾಂಬಾರ್ ಹುಡಿ ಎಲ್ಲ ಇತ್ತು. ಸೊ ಅದನ್ನ ತಕೊಂಡ್ವಿ ನಾವು. ತಗೊಂಡು ತೆಲುಪುದ ತೆಲುಪುದ ಅದಂತ ಸಣ್ಣ ಸಣ್ಣ ಅದು ಖಾರ ಇರ್ಬೋದು. ಇದು ತುಂಬಾ ಉಂದವು ತೆಲುಪು ಉಂದುಲಾತೆ ಏನ ಖಾರ ಜಾಸ್ತಿ ಬೋಡ ಕಮ್ಮಿ ಕಮ್ಮಿ ಬೋಡೊಂದು ಕಮ್ಮಿ ಹಣ ಉಂಟು ಒಮ್ಮೆಗೆ ಇಷ್ಟ. ಒಂದು ಖಾರ ಅಂತ ಜಾಸ್ತಿ ಆತ ಎಲ್ಲಿ ಆತವು ಸರಿ 290 ಬೋಡಯ್ಯ ಒಂದು ಇಜ್ಜೆ ಇಲ್ಲ ಉಂಡ ಅಂದ್ಯಾ ಬಾಬು ಖಾಲಿ ಆತಂಡ ಊರ್ದಾಗುದೆ ಉಡುಪಿ ಉಂದಾ ಖಾರ ಉಂಡದ ದನ ಕೆಲವು ಪುರ ಖಾರದ ಉಂಡು ಒಂದು ಪುರ ಖಾರ ಉಂಡು ಆತ ನೆಕ್ ಪಾಟ್ ನೆಕ್ ಪಾಟ್ ಆಯ್ತು ಬೇತದಲ್ಲ ದೊಡ್ಡ ಮನೆ ಅವೇನ ಬಾಯ್ಡ್ ಪಣ್ಣ ಪಟ್ ಪಟ್ ಅನ್ಕೊಂಡು ಚಿಕ್ಕಿ ಗರಂ ಮಸಾಲ ತಗೊಳ್ಳುವ ಅಂತ ತುಂಬ ದಿನದಿಂದ ಅನ್ಕೊಳ್ತೇನೆ. ಕಪ್ಪಲ್ ರಾಶಿ ಯಾವ ಚಂದ ಇಲ್ಲಿ ಶೂಸ್ ಇತ್ತು. ಶೂಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು, ತಗೊಳ್ಳುವ ಅಂತ ಆಯಿತು. ಸೊ ಎಲ್ಲ ಕಲರ್ಸು ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ಮತ್ತಿದು ಹ್ಯಾಂಡ್ ಮೇಡ್ ಅಂತ ಹೇಳಿದರು ಆ್ಯಂಡ್ ವಾಷಬಲ್ ಅಂತ ಹೇಳಿದರು. ಸೊ ಈ ವಿಡಿಯೋಗಿಂತನೂ ಲೈವಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಯಾವ್ದು ಹಾಕೊಂಡ್ರು ಅಂತ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಇತ್ತು. ಸೊ ತಗೊಳ್ಳುವ ಅಂತ ಆಯಿತು. ಅಮೌಂಟ್ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಆ್ಯಕ್ಚುಲಿ ಅವರು 900 ತನಕ ಹೇಳಿದರು. ಬಟ್ ಸ್ಟಿಲ್ ಒಂಥರ ಚೆನ್ನಾಗಿದೆ ಅಲ್ಲ, ಹ್ಯಾಂಡ್ ಮೇಡ್ ಒಂಥರ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ತಗೊಳ್ಳುವ ಅಂತ ಆಯಿತು ನನಗೆ. ಅದಕ್ಕೆ ನೋಡ್ತಾ ಇದ್ದೆ, ಇದು ರೆಡ್ ಕಲರ್ ಏನು ಇಟ್ಟೆ ನೋಡಿ ನಾನು ಈಗ ಫಸ್ಟಿಗೆ, ಅದು ನಂಗೆ ಸಖತ್ ಇಷ್ಟ ಆಯಿತು. ಬಟ್ ಅದೊಂಥರ ಟ್ರೆಡಿಷ್ನಲ್ ವೇರ್ ಥರ ಇತ್ತಲ್ಲ, ಸೊ ಎಲ್ಲದಕ್ಕೆ ಸೂಟ್ ಆಗಲ್ಲ ಅಂತೇಳಿ ಈಗ ಒಂದು ಹಾಕಿ ನೋಡಿದಲ್ಲ, ಈ ಥರದ್ದು ನೋಡಿದೆ. ಆಮೇಲೆ ಫೈನಲ್ ಆಗಿ ಇದನ್ನೇ ನಾನು ತೊಗೊಂಡಿದ್ದು, ಇದೇ ನಂಗೆ ಇಷ್ಟ ಆಯಿತು. ಅವರು 900 1000 ಆ ಥರ ಹೇಳ್ತಾ ಇದ್ರು. ಬಟ್ ನಾ ಅಷ್ಟೆಲ್ಲ ಕೊಟ್ಟು ತಗೊಂಡಿಲ್ಲ, ನಾ ಬಾರ್ಗೇನ್ ಮಾಡಿ ಕಮ್ಮಿಗೆನೆ ತಗೊಂಡಿರೋದು. ಇದೆ ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿ ಈಗ ಫುಡ್ ಹತ್ರ ಬಂದ್ವಿ. ನನ್ನ ಹಸ್ಬೆಂಡ್ ಯಾವಾಗಲೂ ಸ್ವಲ್ಪ ಹೆಲ್ದಿ ಫುಡ್ಡನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಹೋಗಿ ಸಿರಿಧಾನ್ಯದ್ದು ಜ್ಯೂಸ್ ತೊಗೊಂಡು ಬಂದಿದ್ರು. ಅದನ್ನು ನಂಗೆ ಕೊಟ್ಟರು ಕುಡಿ ಅಂತ. ಯಬ್ಬ ನನಗೆ ಇಷ್ಟ ಆಗಲಿಲ್ಲ ಗೈಸದು, ಬಟ್ ಅವ್ರು ಕೊಟ್ಟರಲ್ಲ ಹೆಲ್ದಿ ಅಂತೇಳಿ ಕುಡಿದೆ ಅಷ್ಟೇ. ಹೆಚ್ಚು ಉಂಟೆ ಅಷ್ಟು ಹೇಗೆ ಉಂಟಾ? ಬಿಸಿ ಉಂಟು, ಮಾಡಿದ್ದೀನಿ.
ಫುಡ್ಡಲ್ಲಿ ನಾವು ಫಸ್ಟ್ ತಗೊಂಡಿರುವಂಥದ್ದು ಇದೆ ಹೋಳಿಗೆ, ನನ್ನ ಫೇವ್ರೆಟ್ ಹೋಳಿಗೆ ಇದು. ಹಲಸಿನ ಹಣ್ಣಿನ ಹೋಳಿಗೆ ಸಕ್ಕತ್ತಾಗಿತ್ತು. ಅದ್ರ ಮೇಲ್ಗಡೆ ತುಪ್ಪ ಹಾಕೊಡ್ತಾ ಇದ್ರು. ಅದು ಬಿಸಿ ಬಿಸಿಯಾಗಿರುತ್ತಲ್ಲ, ಸಕ್ಕತ್ತಾಗಿತ್ತು ಟೇಸ್ಟ್. ಅದಾದ್ಮೇಲೆ ಹಲಸಿನ ಹಣ್ಣಿಂದ ತುಂಬಾ ವೆರೈಟೀಸ್ ಫುಡ್ ಇತ್ತು. ಅದರಲ್ಲಿ ಗಾರಿಗೆ ಅಥವಾ ಮುಳ್ಕ ಅಂತೀವಿ ಅದು, ಮತ್ತೆ ಗುಜ್ಜೆ ಕಬಾಬ್ ಇತ್ತು, ಮತ್ತೆ ಗುಜ್ಜೆದೆ ಮಂಚೂರಿ ಇತ್ತು, ಹಾಗೆ ಬಿರಿಯಾನಿ ಇತ್ತು, ಪಾಯಸ ಇತ್ತು. ಇದೆಲ್ಲ ವೆರೈಟೀಸ್ ಕೂಡ ಹಲಸಿನ ಹಣ್ಣಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದರಲ್ಲಿ ನಾವು ಟೇಸ್ಟ್ ಮಾಡಿದ್ದು ಹಲಸಿನ ಹಣ್ಣಿದು ಮಂಚೂರಿ. ಹಲಸಿನ ಹಣ್ಣಲ್ಲ, ಅದು ಹಲಸಿನ ಕಾಯ್ದು. ಎಷ್ಟು ಸಖತ್ತಾಗಿತ್ತಂದ್ರೆ ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ, ಮಶ್ರೂಮ್ ಮಂಚೂರಿ ಇದೆಲ್ಲವನ್ನು ಸೈಡಿಗೆ ಇಡ್ಬೇಕು, ಅಷ್ಟು ಸಖತ್ತಾಗಿತ್ತು ಗೈಸ್. ದೇಸಿ ಫುಡ್ ತುಂಬಾನೇ ಚೆನ್ನಾಗಿತ್ತು. ಹಲಸಿನಕಾಯ್ದು ಮಂಚೂರಿ ಯಾರು ಟೇಸ್ಟ್ ಮಾಡಿಲ್ಲ ಅಂದ್ರೆ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಲಾಸ್ಟ್ ಟೈಮ್ ಕೂಡ ಇದೇ ತರ ಮೇಳದಲ್ಲಿ ನಾನಿದ ಗುಜ್ಜದು ಮಂಚೂರಿ ತಗೊಂಡಿದ್ದೆ, ತುಂಬಾ ಇಷ್ಟ ಆಗಿತ್ತು ನಂಗೆ. ಸೊ ಇದನ್ನ ಒಂದ್ಸತಿ ತಿಂದ್ಮೇಲೆ ಮತ್ತೆ ಬೇಕನ್ಸಿ ಮತ್ತೊಂದ್ಸತಿ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಅದಾದ್ಮೇಲೆ ಈಚೆ ಬಂದ್ರೆ ಅದಷ್ಟು ಗಿಡಗಳಿದ್ವು, ಗಿಡಗಳು ಅಷ್ಟೇ ಸಖತ್ತಾಗಿತ್ತು. ಅದ್ರಲ್ಲೂ ಈ ಮಲ್ಲಿಗೆ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮಲ್ಲಿಗೆ ರೇಟು ಅಷ್ಟೇ ಜಾಸ್ತಿ ಇತ್ತು. ಸೊ ನೋಡೋಣ ಅಂತ ನೋಡಿದ್ವಿ. ಇದೇನ್ ಗೊತ್ತಾ, ಬಂದ್ರೆ ಚೆನ್ನಾಗಿ ಬರ್ಬೇಕು, ಮಣ್ಣೆಲ್ಲ ಚೆನ್ನಾಗಿರ್ಬೇಕು. ಸುಮ್ನೆ ಒಟ್ಟಾರೆ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮಂಗಳೂರು ಮಲ್ಲಿಗೆ ಅಲ್ವಾ. ಸೊ ಮೇಂಟೆನೆನ್ಸ್ ಕೂಡ ಹಾಗೆ ಇರುತ್ತೆ. ಇಷ್ಟೇ ಗೈಸ್, ಇದಾದ್ಮೇಲೆ ಎಕ್ಸಿಟ್. ಸೊ ಈಗ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.